ನಮಸ್ಕಾರ. ಆರ್ಸಿಬಿ ಗೆದ್ದ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ ಹೊಡೆಯಿತು. ಬಂಪರ್ ಲಾಟರಿ ಟೂರ್ನಿಯಿಂದ ಹೊರಬಿದ್ದವು ಈ ಎರಡು ತಂಡಗಳು. ಹೀಗಿದ್ದು ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನಿಮಗೇನನ್ಸುತ್ತೆ, ಈ ಬಾರಿಯೂ ಆರ್ಸಿಬಿ ಐಪಿಎಲ್ 2026ರ ಕಪ್ಪನ್ನು ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ಆರ್ಸಿಬಿ ಮಲ್ಟಿ ಟೈಮ್ ಚಾಂಪಿಯನ್ ಆಗಿದ್ದಂತ ಮುಂಬೈ ಇಂಡಿಯನ್ಸ್ ತಂಡವನ್ನ ರಾಯ್ಪುರದಲ್ಲಿ ನಿನ್ನೆ ನಡೆದ ಐಪಿಎಲ್ ನ 54ನೇ ಪಂದ್ಯದಲ್ಲಿ ಬಗ್ಗು ಬಡಿದಿದೆ ಸ್ನೇಹಿತರೆ. 2 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಆರ್ಸಿಬಿ ಇದೀಗ ಟೂರ್ನಮೆಂಟ್ ನಲ್ಲಿ ಒಟ್ಟಾರೆಯಾಗಿ 7ನೇ ಗೆಲುವನ್ನ ದಾಖಲಿಸುವುದರ ಜೊತೆಗೆ 14 ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಟೇಬಲ್ ಟಾಪರ್ಸ್ ಗಳಾಗಿ ಮೊದಲ ಸ್ಥಾನದಲ್ಲಿ ಕುಂತಿದೆ. ಇತ್ತ ಈ ಪಂದ್ಯದಲ್ಲಿ ಸೋಲುವ ಮೂಲಕ ಮುಂಬೈ ಟೂರ್ನಿಯಲ್ಲಿ 8ನೇ ಸೋಲನ್ನ ಎದುರಿಸುವುದರೊಂದಿಗೆ 6 ಪಾಯಿಂಟ್ಸ್ ಪಡೆದುಕೊಂಡು ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ ಅಂತ ಹೇಳಬಹುದು. ಇದಕ್ಕೂ ಮುನ್ನ ನಿನ್ನೆ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 20 ಓವರ್ಗಳಲ್ಲಿ 166 ರನ್ ಕಲೆ ಹಾಕಿತ್ತು, 7 ವಿಕೆಟ್ ಕಳೆದುಕೊಂಡು. ತಿಲಕ್ ವರ್ಮಾ 57 ಹಾಗೂ ನಮನ್ದೀರ್ 47 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ, ಇತ್ತ ಭುವನೇಶ್ವರ್ 4 ವಿಕೆಟ್ ಪಡೆದು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಾರ್ಗೆಟ್ ಅನ್ನ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು. ಕುರ್ನಾಲ್ ಪಾಂಡ್ಯ 73 ರನ್ ಬಾರಿಸಿ ಉತ್ತಮ ಸ್ಕೋರರ್ ಎನಿಸಿಕೊಂಡರು. ಅತ್ತ ಕಾರ್ಬಿನ್ ಬಾಷ್ 4 ವಿಕೆಟ್ ಪಡೆದರಾದರೂ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬಂದಿಲ್ಲ. ಇದರೊಂದಿಗೆ ಮುಂಬೈ ವಿರುದ್ಧ ಆರ್ಸಿಬಿ ಈ ಮ್ಯಾಚ್ ನಲ್ಲಿ 2 ವಿಕೆಟ್ಗಳ ರೋಚಕ ಗೆಲುವು ದಾಖಲಿಸಿತ್ತು. ಇನ್ನೀಗ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು ಆಡಿದ 11 ಮ್ಯಾಚ್ನಿಂದ 7 ಗೆಲುವು 4 ಸೋಲು ಕಂಡು 14 ಪಾಯಿಂಟ್ಸ್ ಪಡೆದುಕೊಂಡು ಉತ್ತಮ ನೆಟ್ನೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು 2ನೇ ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ಹೈದರಾಬಾದ್ ಹಾಗೂ ಗುಜರಾತ್ ತಂಡಗಳಿದ್ದು, ಈ ಎರಡೂ ತಂಡಗಳು ಕೂಡ ಆಡಿದ 11 ಪಂದ್ಯಗಳಿಂದ 7 ಗೆಲುವು ಪಡೆದುಕೊಂಡು 14 ಅಂಕಗಳೊಂದಿಗೆ ಹೈದರಾಬಾದ್ 2ನೇ ಹಾಗೂ 14 ಅಂಕಗಳೊಂದಿಗೆ ಗುಜರಾತ್ 3ನೇ ಸ್ಥಾನದಲ್ಲಿದೆ. ಮತ್ತು 4ನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು, ಪಿಬಿಕೆಎಸ್ ಆಡಿದ 10 ಮ್ಯಾಚ್ನಿಂದ 6 ಗೆಲುವು ಕಂಡು 3 ಸೋಲು ಪಡೆಯುವುದರೊಂದಿಗೆ 1 ಡ್ರಾನೊಂದಿಗೆ 13 ಪಾಯಿಂಟ್ಸ್ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಹಾಗೂ 5ನೇ ಹಾಗೂ 6ನೇ ಸ್ಥಾನದಲ್ಲಿ ಚೆನ್ನೈ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳಿದ್ದು, ಈ ಎರಡೂ ತಂಡಗಳು ಆಡಿದ 11 ಪಂದ್ಯಗಳಿಂದ 6 ಗೆಲುವು 5 ಸೋಲು ಕಂಡು 12 ಅಂಕಗಳೊಂದಿಗೆ ಚೆನ್ನೈ 5ನೇ ಹಾಗೂ ರಾಜಸ್ಥಾನ್ 6ನೇ ಸ್ಥಾನದಲ್ಲಿದೆ. ಹಾಗೂ 7ನೇ ಪ್ಲೇಸ್ ನಲ್ಲಿ ಕಲ್ಕತ್ತಾ ತಂಡವಿದ್ದು, ಕೆಕೆಆರ್ ಆಡಿದ 10 ಪಂದ್ಯಗಳಿಂದ 4 ಗೆಲುವು ಕಂಡು 9 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಮತ್ತು 8ನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು, ಡಿಸಿ ಆಡಿದ 11 ಪಂದ್ಯಗಳಿಂದ 4 ಗೆಲುವು 7 ಸೋಲು ಕಂಡು 8 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇನ್ನು 9ನೇ ಹಾಗೂ 10ನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಹಾಗೂ ಲಕ್ನೋ ತಂಡಗಳಿದ್ದು, ಈ ಎರಡೂ ತಂಡಗಳು ಆಡಿದ 11 ಪಂದ್ಯಗಳಿಂದ ಕೇವಲ 3 ಗೆಲುವು ಕಂಡು ಮುಂಬೈ 6 ಅಂಕಗಳೊಂದಿಗೆ 9ನೇ ಹಾಗೂ ಲಕ್ನೋ 6 ಅಂಕಗಳೊಂದಿಗೆ 10ನೇ ಹಾಗೂ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಪರ್ಪಲ್ ಕ್ಯಾಪ್ ಬಂದ್ಬಿಟ್ಟು ನಮ್ಮ ಅನುಭವಿ ಹಾಗೂ ಸ್ವಿಂಗ್ ಕಿಂಗ್ ಆಗಿರುವ ಭುವನೇಶ್ವರ್ ಕುಮಾರ್ ಅವರ ಬಳಿ ಇದೆ ಅಂತ ಹೇಳಬಹುದು. ಭುವನೇಶ್ವರ್ ಕುಮಾರ್ 11 ಪಂದ್ಯಗಳಿಂದ ಬರೋಬ್ಬರಿ 21 ವಿಕೆಟ್ ಪಡೆದು